ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಿಲಿಂಡರ್ ಸ್ಫೋಟಗೊಂಡು ಬೇಕರಿ ಅಂಗಡಿಯೊಂದು ಸುಟ್ಟು ಕರಕಲಾದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಜರುಗಿದೆ. ಮುನವಳ್ಳಿ ಪಟ್ಟಣದ ಸಿಂಧೋಗಿ ಕೆಇಬಿ ಸರ್ಕಲ್ ಬಳಿ ಇದ್ದ ಬೇಕರಿ ಸುಟ್ಟು ಕರಕಲಾಗಿದೆ. ಬೇಕರಿಯಲ್ಲಿ ಇದ್ದಂತಹ ಸುಮಾರು 25 ಲಕ್ಷ ರೂಪಾಯಿ ಸಾಮಗ್ರಿ ಸುಟ್ಟು ಕರಕಲಾಗಿದೆ. ಹಾಸನ ಜಿಲ್ಲೆಯವರಾದ ಬೇಕರಿ ಮಾಲೀಕ ವಿರೂಪಾಕ್ಷ ಹಲವಾರು ವರ್ಷಗಳಿಂದ ಬೇಕರಿ ನಡೆಸ್ತಾ ಇದ್ದ. ಬೇಕರಿಯಲ್ಲಿ ಕೆಲಸ ಮಾಡುವ ವೇಳೆ ನಿನ್ನೆ ಬೆಳ್ಳಂಬೆಳಗ್ಗೆ ಸ್ಫೋಟಗೊಂಡಿದೆ ಸಿಲಿಂಡರ್, ಬ್ರಿಡ್ಜ್ ಸೇರಿ ಅನೇಕ ಸಾಮಗ್ರಿಗಳು ಘಟನೆಯಿಂದ ಸುಟ್ಟು ಕರಕಲಾಗಿದೆ. ಇನ್ನು ಕೂಡಲೇ ಮಾಹಿತಿ ಆಧರಿಸಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಸ್ಥಳಕ್ಕೆ ಸವದತ್ತಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಏನಾಗಿದೆ ಗೊತ್ತಿಲ್ಲ. ಇಲ್ಲಿ UPS ಹತ್ರ ಬೆಂಕಿ ಹಚ್ಕೊಂಡಿದೆ. UPS ಹತ್ರ ಹಚ್ಕೊಂಡು ಪೂರ್ತಿ ಎಲ್ಲ ಇನ್ನೂ ನೋಡಿದ್ದೆಲ್ಲ 5:30 ನಿಮ್ಗೆ ಯಾರು ಹೇಳಿದ್ರಿ ಅಂತ ಬಂದಿಲ್ಲ. ಸ್ನೇಹಿತರು ಬಂದು ಹೇಳುವಾಗ ಎಷ್ಟು ಇದಾಗುತ್ತೆ ಲಾಸ್ ಆಗುತ್ತೆ ನಿಮಗೆ? 25 ಕ್ಲಿಯರ್ ಆಗಿ ಏನೂ ಉಳಿದಿಲ್ಲ ಅದ್ರೊಳಗೆ ಏನು ಉಳಿದೈತಿ ಎಲ್ಲ ಎಷ್ಟು 25 ಲಕ್ಷ ಅಂತ 25 ಲಕ್ಷ ಪೂರ್ತಿ ಆಗಿತ್ತು. ಎಷ್ಟು ನಿಮ್ದು ಮತ್ತು ಅದಕ್ಕೆ ಏನಾರ ಇನ್ಶೂರೆನ್ಸ್ ಏನು ಮಾಡಿಸಿಲ್ಲ. ವೀರೇಶ್ ಬಣಚಿನ ಮರಡಿಮಠ್, ಮುನವಳ್ಳಿ, ಟಿವಿ 20 ಕನ್ನಡ.